चलो गाइस चलते, लेट्स गो। ए अर्षा भाई पीस। ಏನು ಗುರು ಕ್ರೇಸಿನ್ಸ್, ವಾ ಫುಲ್ ಟ್ರಾಫಿಕ್ ಜಾಮ್. ಎಲ್ಲಿ ತನಕ ಇದೆ ನೋಡೋಣ, ಅದು ಎದ್ದು ನಿಂತ್ಕೊಳ್ಳೋಕ್ಕೂ ಭಯ ಆಯ್ತದಲ್ಲ ಗುರು. ಈ ಟ್ರಿಪ್ಪಲ್ಲಿ ನಿಮ್ಗೆ ಗೊತ್ತಿಲ್ಲ ಅಂದರೆ, ಫಸ್ಟ್ ಆಫ್ ಆಲು ಮೈಸೂರಿಂದ ಬಂದಿದ್ದು ಫುಲ್ ವೀಡಿಯೋ ಕರೆಕ್ಟು, ಸರಿನಾ? ಎಷ್ಟು 1.5 hour ಕ್ಲಿಪ್ಪು ಫುಲ್ ಕರಪ್ಟು. ಓ ಅಲ್ಲಿ ನೋಡ್ರಿ, ಜಿಗಿ ಜಿಗಿ ಲೈನಾಗಿ ಕಾರ್ ಹೋಯ್ತವೆ. ಸ್ವಲ್ಪ ಫಾಸ್ಟಾಗಿ ಹೋಗ್ಬೇಕು. ಝೈಲವ್ ಥರ ಹೋದರೆ ಪೀಸು. ನಾನಿರೋ ಹೈಟ್ಗೆ ಅದು ಇದು ಈ ಗಾಡಿ ಮೇಲೆ ನಿಂತ್ಕೊಂಡಿರೋದಕ್ಕೆ ಸರಿಯಾಗೈತೆ. ನಾನದು ಮೋಟೋಕ್ರಾಸ್ ಪೊಸಿಷನ್ ನಿಂತಿಲ್ಲ, ಸೀದಾ ಸ್ಟ್ರೈಟ್ ನಿಂತಿದ್ದೀನಿ. ನೀರಲ್ಲಿ ಈಜಾಡ್ಬಿಟ್ಟು ವಾಯ್ಸ್ ಚೇಂಜ್ ಆಗ್ಬಿಡೈತೆ. ಉಯ್ ನಮ್ಮನೆ ಹಾಕ್ಯಯ್ಯ. ಎಲ್ಲ ಗಾಡಿ ಗಲೀಜಲ್ಲಿ ಚಿತ್ತಾಲ್ ಪತ್ತಾಲು, ಇನ್ನೊಂದು ಗಾಡಿ ಏಟಲ್ಲಿ ಚಿತ್ತಾಲ್ ಪತ್ತಾಲು. ಒಂದು ಎಟ್ಟಿಗ ಐಸ್ 2025 ವಿತ್ ಅ ಬ್ಲಾಸ್ಟ್ ಅಂದ್ಕೊಳ್ರಿ ಓಪನಿಂಗು. ಒಂದು ಎಟ್ಟಿಗೆ ಸೀದಾ ಕ್ರ್ಯಾಶು, ಮರಕ್ಕೇನೆ ಮರಾನೇ ಬಿದ್ದೋಗಿರೋದು ನೆಕ್ಸ್ಟ್ ಲೆವೆಲಲ್ಲಿ. ಒಯ್ 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 ಡೇಂಜರಸ್ಲಿ ಸ್ಲೋ ಆಗೋಯ್ತು. ಅಂಕಲ್ ನಿಂತಾಯ್ತು, ಸಾಕು ಹೋಗ್ರಿ. ಇಲ್ಲೇ ತಾನೆ. ನಮ್ಮ ಪ್ರಜುಭಾಯ್ ಅವರು ಬಿದೋಗಿದ್ವಿ ಅಂತ ತಿಳ್ಕೊಂಬಿಟ್ಟಿದ್ರಂತೆ. ಕ್ರೇಜಿ ಅಲ್ವಾ? ನಾವು ಬಿದ್ದೋಗಲ್ಲ, ಯಾರು ಗೊತ್ತು ಬೀಳ್ಬೋದು. ಹೆಂಗಪ್ಪ ಇಲ್ವಾ? ಮರಳಿ ಬಾರದ ಊರಿಗೆ ಹೊಂಟವನೆ ಟೂರಿಗೆ. ನಮ್ಮ ಬಾಸು ಹೊಂಟವನೆ ಟೂರಿಗೆ ಅಲ್ವಾ ಅದು. ಸೊ ಕರೆಕ್ಟ್ ಆಗಿದ್ದು ವಿಡಿಯೋ ಕ್ಲಿಪ್ಪಲ್ಲಿ ಐ ಟಾಕ್ಡ್ ಅಬೌಟ್ ಭೀಮಾ ಆ್ಯಂಡ್ ಅದರ್ ಫ್ಯೂ ಡೈಲಿ ಅಬ್ಸರ್ವೇಷನ್ ಥಿಂಗ್ಸ್. ಸೊ ತಿರ್ಗಾ ಅದನ್ನೇ ಮಾತಾಡೋಕ್ಕಂತೂ ಶಾರ್ಟಾಗಿ ನನಗೆ ಇಷ್ಟ ಇಲ್ಲ. ಸೊ ಬೇರೆ ಯಂತ್ರ ಬಗ್ಗೆ ನಾನು ಮಾತಾಡೋಣ. ಯಂತ್ರ ಬಗ್ಗೆ ಅಂತ ನಂಗೆ ದೇವರಾಣೆ ಗೊತ್ತಿಲ್ಲ.
ಯಾಕೆ ಹಿಂಗೈತೆ ಹಿಂದೆಗಡೆ ಟಯರ್ ಪಂಚರ್ ಆಗಿಬಿಡೈತೆ ಏನು ಒಂಥರ ಅಜೀಬಾಗೈತಲ್ಲ ಗಾಡಿ ಓಡ್ಸೋಕ್ಕೆ. ಮರಳಿ ಬಾರದ ಊರಿಗೆ ಹೊಂಟವನೆ ಟೂರಿಗೆ. ಇಲ್ಲಿ ಇಳಿಸ್ಬೇಕು ಅಂತ ಪ್ಲಾನು. ಏನಂತೀರ, ಇಳ್ಸೇ ಬಿಡೋಣ ನಮ್ಮನ್ನು ಹಾಕಿದ್ದಾಗ್ಲಿ. ಇಳಿಸ್ಬೇಕು ಅಂತ ಪ್ಲಾನ್. ನಕ್ಕೆ हाँ नमस्कार, बोलिनो कैसे हो, क्या हाल चाल आपका? सब बढ़िया, सब ठीक. ಶಿವ ಹೊಂಟವನೆ ಟೂರಿಗೆ. ಬಂದರು ಇಲ್ಲ ಗುರು, ಆಕ್ಸಿಡೆಂಟ್ ಆಗಿರೋದು. ನಮ್ಮ ವಿಡಿಯೋ ಕ್ಲಿಪ್ ವೈಟ್ ಶರ್ಟು ನಮ್ಮ ಯಾಕೆ ನೀರಾಗಿ ಸಾಯ್ತವೆ. ನಾನು ಲೆಫ್ಟಲ್ಲಿ ಹೋಯ್ತೀನಿ, ಸ್ಲಾಗ್ ಹೋಯ್ತೀನಿ, ಡಾಜ್ ಮಾಡ್ಕೊ ಹೋಯ್ತೀನಿ. ಅಕ್ಕನ್ ಅವಳ ಬರೆದ ಕತೆ ಸಾಂಗ್ ಬಿಡ್ತಾ ಇಲ್ಲ ಶೆಟ್. ನಮ್ಮನ್ ತ್ರಾಟ್ಲನ ಕಂಡೀಷ್ನಿಂಗ್ ಮಾಡ್ಕೊಂಡು ತೊಗೊಂಡೋಗ್ಬೇಕು. ನಮ್ಮನಿಲ್ಲ ಅಂದರೆ ಆ ಅಮ್ಮ ನಿಂಗೆ ಅಂತ ಜಾರ್ ಬಿದ್ದೋಗೋದು. ನಮ್ಮ ನೀವು ತೋಡಿಲ್ಲ ರೋಡ್ಗೋ ನಮ್ಮನ್ನು ಸರಿಯಾಗಿ ಸಿಕ್ಕಿದ್ದೀನಿ ಬರ್ರೋ. ಅಮ್ಮ ಟಿ ಟಿ ಬಂದ್ಬಿಡ್ತು. ನಿಧಾನಕ್ಕೆ ಹೋಗೋಣ ನಾವೇನು. ನಮ್ಮನ್ನು ಫುಲ್ ಬಾಡಿನೇ ಜಿಗಲ್ ಆಡ್ತೈತೆ. ಜಿಗಲ್ ಅಂತೈತೆ ನಮ್ಮಂತಲ್ಲ. ಅವಳ ಬರೆದ ಕತೆ ಮನೋರು ಬರೋಕ್ಕೆ ಸುಮಾರು ಹೊತ್ತಾಗುತ್ತೆ. ಎಲ್ಲ ಸೇಫಾಗಿ ಜಾಗ ಹುಡುಕ್ಬಿಟ್ಟು ಹಾಕೋಬೇಕಲ್ಲ. ಅಮ್ಮನ ಕೋನ್ ಸೆಟ್ ಹೋಯ್ತು ಅನ್ಕೊಳ್ರಿ. ಕೋನ್ ಸೆಟ್ಟು ಫೋರ್ಕ್ ಎರಡು ಬೆಂಡ್ ತೆಗಿಸ್ಬೇಕು. ಅಯ್ಯೋ ನಮ್ಮಂತೂ ಏನೆಲ್ಲ ಆಯ್ತು ರೋಡು.
ಯಾರು ಗುರು? ಹಲೋ, ಅಣ್ಣ 390 ಯಾಕೆ? ತಗೊಳ್ಳಿ, ಕ್ಯಾಶ್ ಚೇಂಜ್ ಕೊಟ್ಬಿಡಿ ಅಷ್ಟೊತ್ತು. 390. ಹ್ಞೂ. Bro, 390?